ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಮತ್ತೊಂದು ಹೊಸ ಬ್ಲಾಗ್ ಅಥವಾ ರೀಲ್ಗೆ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದರೆ ತೋಟದಲ್ಲಿ ಮೇಯ್ನಾಗಿ ಟ್ರೆಂಚ್ ಯಾವ ರೀತಿ ಇರಬೇಕು ಅನ್ನೋ ತಿಳಿಸ್ಕೊಡ್ತಾನೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ತೋಟದಲ್ಲಿ ಟ್ರೆಂಚ್ ಮುಖ್ಯ ಏನಕ್ಕೆ ಅಂತಂದರೆ, ಒಂದು ಪೆಪ್ಪರ್ ಬಳ್ಳಿ ಉಳಿಸ್ಕೊಳ್ಳೋದಕ್ಕೆ, ಇನ್ನೊಂದು ಕಾಫಿ ಉಳಿಸ್ಕೊಳ್ಳೋದಕ್ಕೆ. ಕಾಫಿಗೆ ನೀರು ತೊಂದರೆ ಇಲ್ಲ, ಬಟ್ ಪೆಪ್ಪರ್ಗೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 10 ಮಿನಿಟ್ಸ್ ನೀರು ಕೂತ್ರೂ ಕೂಡ ನಿಮಗೆ ಬಳ್ಳಿ ಸತ್ತೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಿಮ್ಮ ತೋಟದಲ್ಲಿ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಗ ತೋಟದಲ್ಲಿ ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕು, ಮೇಯ್ನ್ ಒಂದು ರೀಸನು. ಸೊ ಇನ್ನೊಂದು ಶೇಡ್ ರೆಗ್ಯುಲೇಷನ್ ಇನ್ನೊಂದು ರೀಸನು. ಸೊ ಇದನ್ನು ಎರಡನ್ನು ನೀಟಾಗಿ ಮಾಡಿಕೊಂಡ್ರೆ, ಪ್ಲಸ್ ಏನು ಅವಶ್ಯಕತೆಗೆ ಏನೇನು ಮೆಡಿಸಿನ್ ಅಥವಾ ನ್ಯೂಟ್ರಿಷನ್ಸ್ ಏನೇನಿದೆ ಅದನ್ನು ನೋಡ್ಕೊಂಡ್ರೆ ಪೆಪ್ಪರ್ನ ಚೆನ್ನಾಗಿ ನೋಡ್ಕೋಬೋದು. ಸೊ ಕಾಣ್ತಾ ಇಲ್ಲ ಹಿಂದೆ ಪೆಪ್ಪರು. ಸೊ ಈ ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಬಂದು ಈ ರೀತಿ ಇದೆ, ಅಂದರೆ ಸ್ಲೋಪ್ ಇದೆ, ಓಕೆನಾ. ಸೊ ನನ್ನ ಕೆಳಗಡೆ ಬಂದು ಅಲ್ಲೊಂದು ಕೆರೆ ಇದೆ, ಹಿಂದ್ಗಡೆ ಆಮೇಲೆ ತೋರಿಸ್ತೀನಿ. ಸೊ ಈ ರೀತಿ ಇರೋದ್ರಿಂದ ಮೇಲ್ಗಡೆ ನಮ್ಮದು ಇನ್ನೊಂದು ತೋಟ ಇದೆ ಬೇರೆಯವ್ರದ್ದು. ಸೊ ಆ ತೋಟದಿಂದ ನಮ್ಮ ಜಾಗ ಈ ರೀತಿ ಇರುತ್ತೆ. ಸೊ ಟ್ರೆಂಚ್ ನೀವು ಯಾವ ರೀತಿ ತಕ್ಕೋಬೇಕು ಅಂತಂದರೆ, ನಿಮಗೆ ಟ್ರೆಂಚ್ಗಳು ಬಂದು ಆ್ಯಕ್ಚುಲಿ ವರ್ಟಿಕಲ್ ಆಗಿರಬೇಕು, ಓಕೆನಾ, ಹಾರಿಜೆಂಟಲ್ ಆಗಿರಬಾರ್ದು. ಮೇಯ್ನ್ ಟ್ರೆಂಚ್ಗಳು ಯಾವತ್ತೂ ನಿಮಗೆ ವರ್ಟಿಕಲ್ ಆಗಿರಬೇಕು, ಓಕೆನಾ. ನಿಮ್ಮ ಜಾಗಗಳು ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಜಾಗ ಅಕಸ್ಮಾತ್ ದಿಬ್ಬದಲ್ಲಿದೆ, ಹೈಟಲ್ಲಿದೆ ಅಂತಂದರೆ ಸ್ಲ್ಯಾಂಟಾಗಿ ಮಾಡ್ಕೊಳ್ಳಿ. ಅಥವಾ ಫುಲ್ಲು ಕೆಳಗಡೆ ಇದೆ ಅಂತ ಲೆವೆಲ್ ಜಾಗದಲ್ಲಿದೆ, ಮೇಲ್ಗಡೆ ದಿಬ್ಬ ಇದೆ ಅಂದಾಗ ಸೊ ವರ್ಟಿಕಲಾಗಿ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಟ್ರೆಂಚ್ಗಳನ್ನ ಏನು ಮಾಡಬೇಕು, ಹಾರಿಜೆಂಟಲ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲನೇ ನೀವು ಒಂದು ಸ್ಕ್ವೇರ್ ಟೈಪಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಸ್ಕ್ವೇರ್ ಟೈಪಲ್ಲಿ ನಿಮಗೆ 4 ಕಡೆಯೂ ಕೂಡ ನಿಮಗೆ ಮೇಲ್ಗಡೆ ನೀರು ಜಾಸ್ತಿ ಇದೆ, ಅದು ಜಲ ಜಾಸ್ತಿ ಇದೆ ಮಳೆಗಾಲದಲ್ಲಿ ಅಂತಂದರೆ, ಸೊ ಸ್ಕ್ವೇರ್ ಟೈಪಲ್ಲಿ ನೀವು ಟ್ರೆಂಚ್ನ ತೊಗೋಬೇಕಾಗತ್ತೆ 4 ಕಡೆಯೂ. ಸೊ ಕೆಳಗಡೆ ಹೋಗೋಕ್ಕೆ ನೀರು ಜಾಗ ಇದ್ದರೆ 3 ಕಡೆನೇ ಸಾಕು, ಹಿಂಗೆ ಯು ಶೇಪಲ್ಲಿ ತೊಗೊಂಡು ಸಾಕು. ಮತ್ತು ಟ್ರೆಂಚ್ಗಳಲ್ಲಿ ಮಧ್ಯದಲ್ಲಿ ಯು ಶೇಪಲ್ಲಿ ತೊಗೋತಿರಲ್ಲ, ಮಧ್ಯದಲ್ಲೊಂದು ಟ್ರೆಂಚ್ ತೊಗೋಬೇಕು. ಆವಾಗ ಆಗುತ್ತೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು ಈ ಟೈಪಲ್ಲಿ ಆಗುತ್ತೆ. ಅದನ್ನು ಹಿಂಗೆ ಉಲ್ಟಾ ಇಟ್ಕೊಂಡ್ರೆ ನಿಮಗೆ ಈ ಟೈಪಲ್ಲಿ 3 ಟ್ರೆಂಚ್ಗಳು ಬರುತ್ತೆ, ಮೇಯ್ನ್ ಟ್ರೆಂಚ್ಗಳು. ಸೊ ಅದ್ರ ಒಳಗಡೆ ಟ್ರೆಂಚ್ಗಳು ಏನು ಮಾಡಬೇಕು, ನೀವು ಪ್ರತಿ 2 ಸಾಲಿಗೆ ಅಥವಾ 3 ಸಾಲಿಗೆ ಒಂದೊಂದು ಸಣ್ಣ ಸಣ್ಣ ಟ್ರೆಂಚ್ಗಳು ಬೇಕಾಗುತ್ತೆ, ಅಂದರೆ ಗುದ್ಲಿಲಿ ತೆಗೆಯುವಂಥ ಟ್ರೆಂಚ್ಗಳು. ಸೊ ಮೇಯ್ನ್ ಟ್ರೆಂಚ್ಗಳು ಬಂದು ಇಟಾಚಿ ಅಥವಾ ಸಣ್ಣ ಮಿನಿ ಜೆಸಿಪಿಯಲ್ಲಿ ತೆಗೆಸ್ಬೇಕಾಗುತ್ತೆ. ಸೊ ಟ್ರೆಂಚ್ಗಳು ಬಂದು ಮಾಮೂಲಿ ಗುದ್ಲಿ ಕುಂಟಾಣಿ ಈ ಥರದ್ರಲ್ಲಿ ತೆಗೆಸ್ಕೋಬೇಕಾಗತ್ತೆ. 1-1.5 ಅಡಿ 2 ಅಡಿ ಆಳಬೇಕಾಗುತ್ತೆ, ಇಲ್ಲ ಮಿಷಿನಲ್ಲಿ ಕೂಡ ತೆಗೆಸ್ಕೋಬೋದು. ಕಚ್ಚಡ ಮಿಷಿನ್ಗೆ, ಹಳವಡೆ ಮಿಷಿನ್ಗೆ ಮಿಷಿನ್ ಹಾಕೊಂಡು ನಾನು ಹಿಂದಿನ ರೀಲ್ ತೋರಿಸಿದೆ, ಆ ಥರ ತೆಗೆಸ್ಕೋಬೋದು. ಸೊ ಮೇನ್ ಟ್ರೆಂಚ್ಗಳು ಅದಾಯಿತು. ಟ್ರೆಂಚ್ಗಳು ನಿಮಗೆ 2 ಗಿಡ ಅಥವಾ 3 ಗಿಡ. ಅರೇಬಿಕಾದಲ್ಲಿ ಹೇಳ್ತಿರೋದು ಪೆಪ್ಪರ್ ಪ್ಲಾಂಟೇಶನ್ ಬಗ್ಗೆ. ಅರೇಬಿಕಾ ನಮ್ಮದು ಇದು ಕಟವಾಯಿ ಗಿಡ ಸ್ಪೇಸಿಂಗ್ ಬಂದು ನಿಮಗೆ ಇಲ್ಲಿ 5.5 ಅಡಿ ಇದೆ ಸ್ಪೇಸಿಂಗು. ಸೊ ಸಿಲ್ವರ್ ಸ್ಪೇಸಿಂಗು 20 ಫೀಟ್ ಇದೆ, 20 ಅಡಿಗೆ ಒಂದು ಮೆಣಸಿನ ಬೀಳು ಕೂತಿದೆ. ಸೊ 5.5 ಅಡಿಗೆ ಒಂದೊಂದು ಕಟವಾಯಿ ಗಿಡಗಳು ಕೂತಿದೆ. ಸೊ ನಾವೇನು ಮಾಡಿದ್ದೀವಿ, 11 ಅಡಿಗೆ 11 ಅಡಿಗೆ ಒಂದೊಂದು ಟ್ರೆಂಚ್, 11 ಅಡಿಗೆ ಒಂದೊಂದು ಟ್ರೆಂಚ್ ಇದೆ. ಸೊ ಒಂದೊಂದು ಕಡೆ 3 ಸಾಲಾಗಿದೆ, ಒಂದೊಂದು ಕಡೆ 11 ಅಡಿ, ಒಂದೊಂದು ಕಡೆ 17 ಅಡಿಗೆ ಒಂದೊಂದು ಟ್ರೆಂಚ್ ಇದೆ, ಒಂದೊಂದು ಕಡೆ 11 ಅಡಿಗಿದೆ. ಏನಕ್ಕೆ ಅಂದರೆ ಗಿಡಗಳು ಸಾಲು ರಿಪೇರ್ ಆಗ್ತವೆ, ಸೊ ಟ್ರೆಂಚ್ಗಳು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ತೆಗೆಸ್ಕೊಳ್ಳಿ. ಪ್ಲಸ್ ಇನ್ನೊಂದೇನೆಂದರೆ, ಮೆಣಸಿನ ಬೀಳು ಬಡ್ಡೆ ಮಣ್ಣನ್ನು ಏರಿಸ್ಕೊಳ್ಳಿ. ಸೊ ಏನು ಟ್ರೆಂಚ್ ತೆಗೆದಿರ್ತೀರಲ್ಲ ಆ ಮಣ್ಣನ್ನು ಮೆಣಸಿನ ಬೀಳು ಬಡ್ಡೆಗೆ ಹಾಕಿ. ಸೊ ಇದಾದಮೇಲೆ ಟ್ರೆಂಚ್ಗಳು ಯಾವ ಥರ ಬೇಕು ಅಂದರೆ, ಟ್ರೆಂಚ್ಗಳು ಅಂದರೆ ಹಾರಿಜೆಂಟಲ್ ವರ್ಟಿಕಲ್ ಟ್ರೆಂಚ್ ತೆಗೆದಾದಮೇಲೆ ನಿಮಗೆ ಹಾರಿಜೆಂಟಲ್ ಟ್ರೆಂಚ್ಗಳು ಯಾವ ರೀತಿ ಇರಬೇಕು ಅಂತಂದರೆ, ಏನು ವರ್ಟಿಕಲ್ ಉದ್ದುದ ತೆಗೆಸಿರ್ತಿರಲ್ಲ ಟ್ರೆಂಚ್ಗಳು, ಆ ಟ್ರೆಂಚ್ಗಳಿಗಿಂತ ಅಡ್ಡಡ್ಡ ತೆಗೆಸಿರೋ ಟ್ರೆಂಚ್ಗಳು ಮೇಲಿರಬೇಕು. ಅಂದರೆ ಅದಕ್ಕಿಂತ ಆಳ ಹೋಗಬಾರ್ದು. ಏನಕ್ಕೆ ಅಂದರೆ ಮೇನ್ ಟ್ರೆಂಚ್ ಏನಿರುತ್ತೆ ಉದ್ದುದ ತೆಗೆಸಿರೋದು, ಅದಕ್ಕಿಂತ ಟ್ರೆಂಚ್ ಆಳ ಇದ್ದರೆ, ಅಂದರೆ ಅಡ್ಡಡ್ಡ ತೆಗೆಸಿರೋ ಟ್ರೆಂಚ್ ಆಳ ಇದ್ದರೆ ಮೇನ್ ಟ್ರೆಂಚಲ್ಲಿ ಬರೋ ನೀರೆಲ್ಲ ಒಳಗೆ ನುಗ್ಗಿಬಿಡುತ್ತೆ, ಅಂದರೆ ಅಡ್ಡ ಟ್ರೆಂಚಲ್ಲಿ ನುಗ್ಗುತ್ತೆ. ಅದನ್ನು ಯಾವಾಗಲೂ ಕೂಡ ಒಂದು 10 ಇಂಚು ಅಥವಾ 12 ಇಂಚು ಹೈಟ್, ಅಂದರೆ ಮಿನಿಮಮ್ 1 ಅಡಿ ಅಥವಾ ಅರ್ಧ ಅಡಿ ಹೈಟೆಲ್ಲಾದ್ರು ಇಟ್ಕೋಬೇಕಾಗುತ್ತೆ ನೀವು. ಇಲ್ಲ ಅಂದರೆ ಸೀದಾ ಬಂದಿದ್ದು ಮೇಲ್ಗಡೆಯಿಂದ ಹರ್ಕೊಂಡ್ಬಂದಿದ್ದು ನೀರೆಲ್ಲ ಸೀದಾ ಒಳಗಡೆ ನುಗ್ಗಿಬಿಡುತ್ತೆ ತೋಟದೊಳಗೆ, ಆ ಥರ ಆಗಬಾರ್ದು. ಸೊ ಮೇನ್ ಟ್ರೆಂಚ್ ಅಡ್ಡಡ್ಡ ತೆಗ್ದಿರೋ ಟ್ರೆಂಚ್ಗಳನ್ನ ಹೈಟಲ್ಲಿ ಇಟ್ಕೊಳ್ಳಿ. ಸೊ ಮೇಯ್ನಲ್ಲಿ ಟ್ರೆಂಚ್ಗಳು ಬಂದು ನಿಮಗೆ 2 ಸಾಲು ಅಥವಾ 3 ಸಾಲಿಗೆ ತೆಗೆಸ್ಕೊಳ್ಳಿ. ಆ 3 ಸಾಲಲ್ಲಿ ಸೊ ಆ ಕಡೆ ಒಂದು ಟ್ರೆಂಚಿಗೆ ಅಂದರೆ 17 ಅಡಿ ಏನು ಗ್ಯಾಪ್ ಇರುತ್ತೆ 3 ಸಾಲಿಗೆ ಒಂದೊಂದು. ಸೊ ಆ 3 ಸಾಲಿಗೆ ಆ ಕಡೆ ಟ್ರೆಂಚಿಗೂ ಮತ್ತು ಈ ಕಡೆ ಟ್ರೆಂಚಿಗೂ ಕನೆಕ್ಟ್ ಆಗೋ ಥರ ಮಧ್ಯದಲ್ಲೆಲ್ಲರೂ ಒಂದು ಟ್ರೆಂಚ್ ಹೊಡಿಸಿ, ಅಂದರೆ ಅಡ್ಡಡ್ಡ ಟ್ರೆಂಚ್ ನಾನು ಹೇಳ್ತಾ ಇರೋಂಥದ್ದು. ಆ ಥರ ಹೊಡಿಸಿದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಬಂದಿದ್ದ ನೀರೆಲ್ಲ 3 ಸಾಲಲ್ಲಿ ಮೇಲ್ಗಡೆಯಿಂದ ಕರೆಕ್ಟ್ ಆಗಿದ್ದ ನೀರೆಲ್ಲ ಬಂದು ಅಡ್ಡ ಕಟ್ ಮಾಡಿರ್ತಿಲ್ಲ ಟ್ರೆಂಚಲ್ಲಿ, ಟ್ರೆಂಚಲ್ಲಿ ಅಲ್ಲಿ ಬಂದು ನೀರು ಇಳಿಯುತ್ತೆ. ಸೊ ಅದ ನಂತರ ಅದನ್ನು ಮೇನ್ ಟ್ರೆಂಚಿಗೆ ಕನೆಕ್ಟ್ ಮಾಡಿ, ಬಟ್ ಮೇನ್ ಟ್ರೆಂಚ್ ಮೇಲ್ಗಡೆ ಇರಲಿ. ಸೊ ಇದೊಂದು ಮೇನ್ ಪಾಯಿಂಟು, ಎಲ್ಲರೂ ಹೊಸ ತೋಟ ಮಾಡಬೇಕಾಗಿದ್ರು ಎಲ್ಲರೂ ತಿಳ್ಕೊಬೇಕಾಗಿರೋಂಥದ್ದು. ಸೊ ಇದು ಮೇನ್ ಇಂಪಾರ್ಟೆಂಟು. ಟ್ರೆಂಚ್ ಯಾವತ್ತೂ ಕೂಡ ಅಡ್ಡಡ್ಡ ತೆಗೆಸಿರೋ ಟ್ರೆಂಚ್ಗಳು ಮೇನ್ ಟ್ರೆಂಚ್ಗಿಂತ ಆಳ ಇರಬಾರ್ದು. ಮೇನ್ ಟ್ರೆಂಚ್ಗಿಂತ ಆಳ ಇದ್ರೆ ಏನಾಗುತ್ತೆ, ಬಂದಿದ್ದ ನೀರೆಲ್ಲ ಸೀದಾ ಒಳಗಡೆ ಹೋಗಿ ಮತ್ತು ನಿಮಗೆ ತೋಟದಲ್ಲಿ ಹೆಂಗಿರು ಶೀತ ಆಗುತ್ತೆ. ಅದ್ರ ಬದಲು ಒಂದು ಅರ್ಧ ಅಡಿ ಅಥವಾ 3/4 ಅಡಿ ಮೇಲಿಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು.